1 ಸಮುವೇಲನು ಅಧ್ಯಾಯ 11. ಅಮ್ಮೋನಿಯನಾದ ನಾಹಾಷನು ಹೊರಟು ಬಂದು ಯಾಬೇಷ್ ಗಿಲ್ಯಾದಿಗೆ ಮುತ್ತಿಗೆ ಹಾಕಲು ಯಾಬೇಷಿನವರು ಅವನನ್ನು, ನೀನು ನಮ್ಮ ಸಂಗಡ ಒಡಂಬಡಿಕೆ ಮಾಡಿಕೋ, ನಾವು ನಿನ್ನ ಸೇವಕರಾಗಿರುವೆವು ಎಂದು ಬೇಡಿಕೊಂಡರು. ಅದಕ್ಕೆ ಅವನು, ಎಲ್ಲಾ ಇಸ್ರಾಯೇಲ್ಯರನ್ನು ಅವಮಾನಪಡಿಸುವುದಕ್ಕಾಗಿ ನಾನು ಮೊದಲು ನಿಮ್ಮಲ್ಲಿ ಪ್ರತಿಯೊಬ್ಬರ ಬಲಗಣ್ಣನ್ನು ಕಿತ್ತು ಹಾಕುತ್ತೇನೆ. ಇದಕ್ಕೆ ನೀವು ಒಪ್ಪುವಿರಾದರೆ ನಿಮ್ಮ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ ಎಂದು ಉತ್ತರ ಕೊಟ್ಟನು. ಆಗ ಯಾಬೇಷಿನ ಹಿರಿಯರು ಅವನಿಗೆ, 7 ದಿವಸಗಳವರೆಗೆ ತಡೆ, ಅಷ್ಟರೊಳಗೆ ನಾವು ಇಸ್ರಾಯೇಲ್ಯರ ಎಲ್ಲ ಪ್ರಾಂತ್ಯಗಳಿಗೆ ದೂತರನ್ನು ಕಳುಹಿಸುತ್ತೇವೆ. ನಮ್ಮನ್ನು ಯಾರೂ ರಕ್ಷಿಸದಿದ್ದರೆ ನಾವು ನಿನ್ನ ಬಳಿಗೆ ಹೊರಟು ಬರುವೆವು ಎಂದು ತಿಳಿಸಿದರು. ದೂತರು ಸೌಲನು ವಾಸವಾಗಿದ್ದ ಗಿಬೆಯಕ್ಕೆ ಬಂದು ಅಲ್ಲಿನವರಿಗೆ ಈ ವರ್ತಮಾನವನ್ನು ತಿಳಿಸಲು ಎಲ್ಲರೂ ಗಟ್ಟಿಯಾಗಿ ಅಳತೊಡಗಿದರು. ಅಷ್ಟರಲ್ಲಿ ಸೌಲನು ಹೊಲದಿಂದ ದನಗಳನ್ನು ಹೊಡೆದುಕೊಂಡು ಬಂದನು. ಅವನು ಜನರು ಗೋಳಾಡುವುದಕ್ಕೇನು ಕಾರಣವೆಂದು ಕೇಳಲು ಅವನಿಗೆ ಯಾಬೇಷಿನವರ ವರ್ತಮಾನವನ್ನು ತಿಳಿಸಿದರು. ಆಗ ಯೆಹೋವನ ಆತ್ಮವು ಅವನ ಮೇಲೆ ಬಂದಿತು. ಅವನು ಅತ್ಯಂತ ಕುಪಿತನಾಗಿ 1 ಜೋಡಿ ಎತ್ತುಗಳನ್ನು ತೆಗೆದುಕೊಂಡು ತುಂಡು ತುಂಡು ಮಾಡಿ ಆ ತುಂಡುಗಳನ್ನು ದೂತರ ಮುಖಾಂತರ ಇಸ್ರಾಯೇಲ್ಯರ ಎಲ್ಲ ಪ್ರಾಂತಗಳಿಗೆ ಕಳುಹಿಸಿ, ಯಾರು ಸೌಲ ಸಮುವೇಲರನ್ನು ಹಿಂಬಾಲಿಸುವುದಿಲ್ಲವೋ ಅವರ ಎತ್ತುಗಳು ಹೀಗೇ ಕಡಿಯಲ್ಪಡುವವು ಎಂದು ಹೇಳಿಸಿದನು. ಯೆಹೋವನ ಭಯಪ್ರೇರಿತರಾಗಿ ಜನರೆಲ್ಲರೂ ಏಕ ಮನಸ್ಸಿನಿಂದ ಕೂಡಿ ಬಂದರು. ಅವರನ್ನು ಬೆಜೆಕಿನಲ್ಲಿ ಕ್ರಮಪಡಿಸಿ ಲೆಕ್ಕಿಸಿದಾಗ ಇಸ್ರಾಯೇಲ್ಯರಲ್ಲಿ 3 ಲಕ್ಷ ಸೈನಿಕರು, ಯೆಹೂದ್ಯರಲ್ಲಿ 30,000 ಸೈನಿಕರೂ ಇದ್ದರು. ಇವರು ಬಂದಿದ್ದ ದೂತರಿಗೆ, ನಾಳೆ ಮಧ್ಯಾಹ್ನದಲ್ಲಿ ನಿಮಗೆ ಸಹಾಯ ಸಿಕ್ಕುವುದೆಂದು ಯಾಬೇಷ್ ಗಿಲ್ಯಾದಿನವರಿಗೆ ತಿಳಿಸಿರಿ ಎಂದು ಹೇಳಿ ಅವರನ್ನು ಕಳುಹಿಸಿದರು. ದೂತರು ಹೋಗಿ ಈ ವರ್ತಮಾನವನ್ನು ತಿಳಿಸಲು ಯಾಬೇಷಿನವರು ಬಹಳವಾಗಿ ಸಂತೋಷಪಟ್ಟು ಅಮ್ಮೋನಿಯರಿಗೆ, ನಾವು ನಾಳೆ ನಿಮ್ಮ ಬಳಿಗೆ ಬರುವೆವು, ನಿಮಗೆ ಸರಿ ಕಾಣುವ ಪ್ರಕಾರ ಮಾಡಿರಿ ಎಂದು ಹೇಳಿದರು. ಸೌಲನು ಬೆಳಗಿನ ಜಾವದಲ್ಲಿ ತನ್ನ ಜನರನ್ನು 3 ಪಾಲು ಮಾಡಿ ಅಮ್ಮೋನಿಯರ ಪಾಳೆಯದೊಳಕ್ಕೆ ನುಗ್ಗಿ ಅವರನ್ನು ಮಧ್ಯಾಹ್ನದವರೆಗೆ ಹತಮಾಡಿದನು. ಉಳಿದವರನ್ನು ಒಬ್ಬರನ್ನೊಬ್ಬರು ಕೂಡದ ಹಾಗೆ ಚದುರಿಸಿಬಿಟ್ಟನು. ತರುವಾಯ ಜನರು ಸಮುವೇಲನಿಗೆ, ಸೌಲನು ನಮಗೆ ಅರಸನಾಗಬಾರದೆಂದು ಹೇಳಿದವರಾರು? ಅವರನ್ನು ನಮಗೆ ಒಪ್ಪಿಸಿರಿ, ನಾವು ಕೊಂದು ಹಾಕುತ್ತೇವೆ ಎನ್ನಲು ಸೌಲನು ಅವರಿಗೆ, ಯೆಹೋವನು ಈ ಹೊತ್ತು ಇಸ್ರಾಯೇಲ್ಯರಿಗೆ ಜಯವನ್ನುಂಟು ಮಾಡಿರುವುದರಿಂದ ಯಾರನ್ನೂ ಕೊಲ್ಲಬಾರದು ಎಂದು ಹೇಳಿದನು. ಸಮುವೇಲನು ಜನರಿಗೆ, ಬನ್ನಿರಿ, ಗಿಲ್ಗಾಲಿಗೆ ಹೋಗಿ ಅರಸುತನವನ್ನು ಸ್ಥಿರಪಡಿಸೋಣ ಅನ್ನಲು ಅವರೆಲ್ಲರೂ ಅಲ್ಲಿಗೆ ಹೋಗಿ ಯೆಹೋವನ ಸನ್ನಿಧಿಯಲ್ಲಿ ಸೌಲನ ಅರಸುತನವನ್ನು ಸ್ಥಿರಪಡಿಸಿ ಯೆಹೋವನಿಗೆ ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿ ಸೌಲನೊಡನೆ ಬಹಳವಾಗಿ ಆನಂದಿಸಿದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ನಿಮ್ಮನ್ನು ಆಹ್ವಾನಿಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ಅಮೂಲ್ಯವಾದ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ನಾವು ಅಧ್ಯಯನ ಮಾಡಿಕೊಳ್ಳುವಂಥ ಅಧ್ಯಾಯ 1 ಸಮುವೇಲ 11ನೇ ಅಧ್ಯಾಯ. ದ ಫಸ್ಟ್ ಬುಕ್ ಆಫ್ ಸ್ಯಾಮ್ಯುಯಲ್ ಚಾಪ್ಟರ್ 11. 10ನೇ ಅಧ್ಯಾಯದಲ್ಲಿ ನಾವು ಸ್ವಲ್ಪ ಅದನ್ನು ಏನಾಯಿತು ಎಂಬುದಾಗಿ ಸ್ವಲ್ಪ ರೀಕ್ಯಾಪ್ ಮಾಡಿಕೊಳ್ಳೋಣ್ರಿ. ಅದೇನಂತ ಹೇಳಿದರೆ, ಸೌಲನಿಗೆ ಯಾವ ರೀತಿಯಾಗಿ ದೇವರು ಅಥವಾ ಸಮುವೇಲನು ರಾಜ್ಯಾಭಿಷೇಕವನ್ನು ಮಾಡಿದಂಥದ್ದು ಕುರಿತಾಗಿ ಇರುವಂಥದ್ದು 10ನೇ ಅಧ್ಯಾಯದಲ್ಲಿ. 10ನೇ ಅಧ್ಯಾಯದಲ್ಲಿ ಹೌದು, ಸಮುವೇಲನು ದೇವರಿಗಾಗಲೇ ಮುಂಚಿತವಾಗಿ ಹೇಳಿಬಿಟ್ಟಿದ್ದನು ಸೌಲನ್ ಬರ್ತಾನೆ ಅಂತ ಹೇಳ್ಬಿಟ್ಟು. ಆದ ಕಾರಣ ಸೌಲನನ್ನು ಮತ್ತು ಅವನ ಆಳನ್ನು ಮನೆ ಕರ್ಕೊಂಡು ಹೋಗಿ ಅಲ್ಲಿ ರೆಸ್ಟ್ ಮಾಡಿ, ಮಾರನೇ ದಿವಸ ಇನ್ನೂ ಮಲಗಿದ್ದಂಥ ಸೌಲನನ್ನು ಎಬ್ಬಿಸಿ ಸಮುವೇಲನು ಈ ರೀತಿಯಾಗಿ ಹೋಗೋ, ಈ ರೀತಿಯಾಗಿ ಆಗುತ್ತೆ ಎಂಬುದಾಗಿ ಕೆಲವು ಪ್ರವಾದನೀಯ ಗುರುತುಗಳನ್ನು ಕೊಟ್ಟಾಗ ಆ ಗುರುತಿನಂತೆ ಒಂದೊಂದು ಎಲ್ಲ ಗುರುತುಗಳು ಒಂದೇ ದಿನದಲ್ಲಿ ನಡೆದು ಹೋಗ್ಬಿಟ್ಟು
ಮತ್ತು ಅದರಲ್ಲಿ ಮುಖ್ಯವಾದದ್ದು ಒಂದು ಏನಂತ ಹೇಳಿದ್ರೆ, ನೀನು ಹೋಗ್ತಾ ಇರುವಂಥ ವೇಳೆಯಲ್ಲಿ, ಅಂದರೆ ದೇವಗಿರಿಯನ್ನು ನೀನು ಮುಟ್ಟಿದಾಗ ಮುಂಗಡೆಯಲ್ಲಿ ಸ್ವರಮಂಡಲ, ದಂಬಡಿ, ಕೊಳಲು, ಕಿನ್ನರಿ ಇವುಗಳನ್ನೆಲ್ಲ ವಾದ್ಯಗಾರರು ವಾದ್ಯ ಮಾಡುತ್ತಾ ಬರ್ತಾ ಇರುವಾಗ, ಪ್ರವಾದಿಸ್ತಾ ಬರುವಾಗ ನೀನು ಕೂಡ ಅವರೊಂದಿಗೆ ಸೇರಿ ದೇವರಾತ್ಮ ವಶನಾಗಿ ಪ್ರವಾದಿಸ್ತೀಯ ಎಂಬಂಥ ಮಾತನ್ನು ಸಮುವೇಲನು ಸೌಲನಿಗೆ ಹೇಳಿದ್ದನ್ನು ಅದೇ ರೀತಿಯಾಗಿ ಸೌಲನ ಮೇಲೆ ದೇವರಾತ್ಮನು ಬಂದು ಅವನು ನೂತನ ಹೃದಯವನ್ನು ದೇವರಿಂದ ಪಡ್ಕೊಂಡನು. ಅವನು ಮಾರ್ಪಟ್ಟು ಪ್ರವಾದಿಸಿದನು. ದೇವರಾತ್ಮನಿಂದ ತುಂಬಿಸಲ್ಪಟ್ಟು ಅಥವಾ ದೇವರಾತ್ಮ ಅವನ ಮೇಲೆ ಬರಲು, ಅಂದರೆ ಸೌಲನ ಮೇಲೆ ಬರಲು ಅವನು ಮಾರ್ಪಟ್ಟು, ಹೌದು, ದೇವರಾತ್ಮ ಬಂದಾಗ ಹಳೆಯದು ಗತಿಸಿ ಹೋಗಿ ಹೊಸದಾಗುತ್ತೆ. ಹಾಗೆಯೇ ಇಲ್ಲಿ ಕೂಡ ಅವನು ಹೊಸ ವ್ಯಕ್ತಿ, ನೂತನ ಹೃದಯವನ್ನು ಪಡ್ಕೊಂಡು. ದೇವರು ಇದನ್ನೆಲ್ಲ ಯಾಕೆ ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ಜನರಿಗೋಸ್ಕರವಾಗಿ. ದೇವರಿಗಾಗಲೇ ಸಮುವೇಲನಿಗೆ ಒಂದು ಮಾತು ಹೇಳ್ತಾನೆ. ಅದೇನಂತ ಹೇಳಿದ್ರೆ, ನಾನು ಮೊದಲನೇ ಸಮುವೇಲ 9:16 ನಾನು ನನ್ನ ಜನರನ್ನು ಕಟಾಕ್ಷಿಸಿದ್ದೇನೆ ಎಂಬುದಾಗಿ. ನನ್ನ ಜನರಿಗೋಸ್ಕರವಾಗಿ ಏನಾದರೂ ಮಾಡಬೇಕು. ನನ್ನ ಜನರ ಕೂಗು ನನಗೆ ಮುಟ್ಟಿದೆ. ಆದ ಕಾರಣ ಅವರಿಗೋಸ್ಕರವಾಗಿ ಒಬ್ಬ ರಾಜನನ್ನು ನೇಮಿಸ್ತಾನೆ ದೇವರು. ಇಷ್ಟ ಇಲ್ಲದಿದ್ದರೂ ಕೂಡ ನೇಮಿಸ್ತಾನೆ. ಯಾಕಂದರೆ ತನ್ನ ಜನರನ್ನು ಆತನು ಪ್ರೀತಿಸಿದ್ದರಿಂದ. ಕಡೆಗೆ ಸೌಲನ ಒಂದು ಜೀವನದಲ್ಲಿ ಯಾರನ್ನು ರಾಜನನ್ನಾಗಿ ಮಾಡಬೇಕೆಂಬುದಾಗಿ ಚೀಟು ಹಾಕಿ ಒಂದೊಂದು ಕುಲದವರನ್ನು ನೋಡುವಾಗ ಇಸ್ರಾಯೇಲರ 12 ಗೋತ್ರದವರಲ್ಲಿ ಕೊನೆಗೆ ಅದು ಸೌಲನ ಹೆಸರಿಗೆ ಚೀಟು ಬಿತ್ತು. ಎಲ್ಲರೂ ಅಲ್ಲೇ ಇರುವಾಗ ಸೌಲನ ಹೆಸರಿನಲ್ಲಿ ಚೀಟು ಬಿತ್ತು. ಸೌಲನ ಎಲ್ಲಿ ಅಂತ ಹುಡುಕಿದಾಗ ಅವನು ಇರಲೇ ಇಲ್ಲ. ಇಲ್ಲದವರ ಹೆಸರಿನಲ್ಲಿ ಯಾಕೆ ಚೀಟು ಬಿತ್ತು, ಅಥವಾ ಇಲ್ಲದವರ ಹೆಸರಿನಲ್ಲಿ ಚೀಟು ಬಿತ್ತಲ್ಲ ಅಂತ ಕನ್ಫ್ಯೂಷನ್ ಒಂದು ವೇಳೆ ಅವರಿಗೆ ಆಗಿರ್ಬೋದು. ಆಗ ಅಂಥ ಒಂದು ಸಂದರ್ಭದಲ್ಲಿ ಆ ಮನುಷ್ಯನು ಇಲ್ಲಿ ಬರುವನೋ ಎಂಬುದಾಗಿ ಯೆಹೋವನನ್ನು ವಿಚಾರಿಸಿದಾಗ, ದೇವರನ್ನು ವಿಚಾರಿಸ್ತಾರ, ಹಾಗಾದರೆ ಎಲ್ಲಿದ್ದಾನೆ ಆ ಮನುಷ್ಯ, ಬರ್ತಾನೆ ಏನಂತ. ಇಲ್ಲ, ಇದ್ದಾನೆ, ಅವನು ಬಚ್ಚಿಟ್ಕೊಂಡಿದ್ದಾನೆ ವಸ್ತುಗಳ ನಡುವೆ ಅಂತ ಹೇಳಿದಾಗ ಕಡೆಗೆ ಹೋಗಿ ಅವನ್ನ ಹುಡುಕಿ ಹಿಡ್ಕೊಂಡು ಬಂದು ಕಡೆಗೆ ಸಮುವೇಲನ ಅವರಿಗೆ ಅನೌನ್ಸ್ ಮಾಡ್ತಾನೆ, ನೋಡಿದ್ದೀರಾ, ಯೆಹೋವನಿಂದ ಆರಿಸಲ್ಪಟ್ಟವನು ಇವನೇ, ಸರ್ವ ಜನರಲ್ಲಿ ಇವನಿಗೆ ಸಮಾನರು ಇಲ್ಲವೇ ಇಲ್ಲ ಎಂಬಂಥ ಮಾತುಗಳನ್ನು ಹೇಳಿ ಅವನಿಗೆ ರಾಜನೀತಿಯನ್ನು ಸಮುವೇಲನು ಬೋಧಿಸಿ ಕಡೆಗೆ ಸೌಲನು ಗಿಬೆಯದಲ್ಲಿರುವ ತನ್ನ ಮನೆಗೆ ಹೊರಟು ಹೋಗ್ತಾನೆ. ನನಗಿಷ್ಟವಾದಂಥ ಒಂದು ಸಂಗತಿ 10:26 ಅದೇನೆಂದರೆ, ಕೆಲವು ಮಂದಿ ಶೂರರು ದೇವರಿಂದ ಪ್ರೇರಿತರಾಗಿ ಸೌಲನ ಜೊತೆಯಲ್ಲಿ ಹೋದರು. ವಾವ್! ಒಬ್ಬ ನಾಯಕನನ್ನು ಫಾಲೋ ಮಾಡಬೇಕಾದ್ರೆ, ಒಬ್ಬ ಲೀಡರನ್ನು ಹಿಂಬಾಲಿಸಬೇಕಾದ್ರೆ ದೇವರ ಪ್ರೇರಿತರಾಗಿ ಒಬ್ಬ ನಾಯಕನನ್ನು ಆರಿಸಿಕೊಂಡು ಆತನನ್ನು ಹಿಂಬಾಲಿಸುವಂಥದ್ದು ಎಷ್ಟು ಒಳ್ಳೆಯದು, ಎಷ್ಟು ಒಳ್ಳೆಯ ಒಂದು ಸಿದ್ಧಾಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದರೆ ಕೆಲವು ಕಾಕಪೋಕರರು ಏನು ಮಾಡಿಬಿಟ್ರು, ಇವನೋ ನಮ್ಮನ್ನು ರಕ್ಷಿಸುವವನು ಅಂತ ಹೇಳ್ಬಿಟ್ಟು ತಿರಸ್ಕರಿಸಿಬಿಟ್ರು ಸೌಲನನ್ನು. ಕೆಲವು ಜನರು ಆ ರೀತಿಯಾಗಿ ಮಾಡಿಬಿಟ್ಟು ತಿರಸ್ಕರಿಸಿ ಕಾಣಿಕೆಗಳನ್ನು ತರಲಿಲ್ಲ. ಸಾಮಾನ್ಯವಾಗಿ ಒಬ್ಬ ರಾಜನಾಗಿದ್ದರೆ ಏನಾದರೂ ಒಂದು ರಿವಾರ್ಡೋ ಅನೌನ್ಸ್ಮೆಂಟೋ ಅಥವಾ ಅದೇನಂತಾರೆ ಹೂವಿನ ಗೊಂಚಲು ಅಥವಾ ಏನೋ ಒಂದು ಕೊಟ್ಟು ಅಭಿನಂದನೆಯನ್ನು ವ್ಯಕ್ತಪಡಿಸುವಂಥ ಒಂದು ಸನ್ನಿವೇಶ ಇಸ್ರಾಯೇಲರಿಗೆ. ಆದರೆ ಇವರು ಕಾಣಿಕೆ ಏನು ತರಲಿಲ್ಲಂತ್ರಿ. ಆದರೆ ಸೌಲನು ಅವನ ಪ್ರತಿಕ್ರಿಯೆ ಏನಾಗಿತ್ತಂತ ನೋಡುವಾಗ ಸೌಲನು ಸುಮ್ಮನಿದ್ದನು ಅಂತ ಹೇಳ್ಬಿಟ್ಟು 11ನೇ ಅಧ್ಯಾಯ 1ನೇ ಸಮುವೇಲನ ಗ್ರಂಥದಲ್ಲಿ ನಾವು ನೋಡುವಾಗ ಈಗ ಸೌಲನಿಗೆ ಒಂದು ಟೆಸ್ಟ್. ಈಗ
ಸೌಲನನ್ನು ದೇವರು ಸಮುವೇಲನ ಮುಖಾಂತರವಾಗಿ ದೇವರಿಗೆ ಇಷ್ಟವಿಲ್ಲದಿದ್ದರೂ ಕೂಡ ರಾಜನನ್ನಾಗಿ ಮಾಡಿ ಆಯಿತು, ಅಭಿಷೇಕಿಸಿ ಆಯಿತು, ಜನರಿಗೆ ಅನೌನ್ಸ್ ಮಾಡಿ ಆಯಿತು, ಜನರು ಕೂಡ ಅವನನ್ನು ಸ್ವೀಕರಿಸಿದ್ದಾಯಿತು, ಅನೇಕರು ಅವನಿಗೆ ಕಾಣಿಕೆ ಕೊಟ್ಟಿದ್ದಾಯಿತು. ಆದರೆ ಈಗ ಅವನ ರಾಜತನಕ್ಕೆ ಒಂದು ಟೆಸ್ಟ್, ಪರೀಕ್ಷೆ. ಏನದು? ಅಮ್ಮೋನಿಯನಾದ ನಾಹಾಷನು. ನಾಹಾಷ್ ಅಂದರೆ ಹಾವು, ಸರ್ಪ, ಸ್ನೇಕ್. ಹಾವು ಎಂಬ ಒಬ್ಬ ಮನುಷ್ಯನು, ನಾಹಾಷನು, ಅಮ್ಮೋನಿಯನ, ಅಂತ ಹೇಳಿದ್ರೆ ಮನುಷ್ಯರು, ಪೀಪಲ್. ಅಮ್ಮೋನಿಯರ್ ಅಂತ ಹೇಳಿದ್ರೆ ಮನುಷ್ಯ ಕುಲದವರು ಅಥವಾ ಗೋತ್ರರು ಅಥವಾ ಗುಡ್ಡಗಾಡು ಜನರು, ಈ ರೀತಿಯಾಗೆಲ್ಲ ಒಂದು ಅರ್ಥ ಕೊಡ್ತಿದೆ. ಒಟ್ಟು ಮನುಷ್ಯರು, ಒಂದು ಪ್ರತ್ಯೇಕವಾದ ಮನುಷ್ಯರು, ಒಂದು ಪ್ರತ್ಯೇಕವಾದ ಪಂಗಡದವರು ಅಂತ ಹೇಳ್ಬಿಟ್ಟು ಅಮ್ಮೋನಿಯರು. ಅವರ ಒಬ್ಬ ನಾಯಕನಾದಂಥ ನಾಹಾಷನು ಬಂದು ಯಾಬೇಷ್ ಗಿಲ್ಯಾದಿಗೆ ಮುತ್ತಿಗೆ ಹಾಕ್ತಾನೀಗ. ಅಟ್ಯಾಕ್ ಮಾಡಲಿಕ್ಕೆ, ಯುದ್ಧ ಮಾಡಲಿಕ್ಕೆ ಬರ್ತಾನೆ. ಯಾಬೇಷ್ ಅಂಥೇಳಿದರೆ ಒಣಗಿದ ಅಂತ ಅರ್ಥ. ಒಣಗಿದಂಥ ಒಂದು ಊರಿದು. ಗಿಲ್ಯಾದ್ ಅಂತ ಹೇಳಿದರೆ ಸಾಕ್ಷಿಯ ಕುಪ್ಪೆ. ಒಂದು ರೀತಿಯಿಂದ ಇವರ ಸಾಕ್ಷಿ ಒಣಗಿ ಹೋಗಿತ್ತು ಅಂತ ಹೇಳ್ಬೋದು. ಯಾಬೇಷ್ ಒಣಗಿ, ಗಿಲ್ಯಾದ್ ಸಾಕ್ಷಿಯ ಕುಪ್ಪೆ. ಸಾಕ್ಷಿ ಒಣಗಿ ಹೋಗಿಬಿಡ್ತು, ಡೌನ್ ಆಗಿಬಿಡ್ತು, ಬ್ಯಾಟ್ರಿ ಡೌನ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಈ ಯಾಬೇಷ್ ಗಿಲ್ಯಾದ್ ಜನರ ಒಂದು ಸಾಕ್ಷಿ, ಒಂದು ಜೀವನ ಡಲ್ ಆಗಿತ್ತು. ಅದನ್ನು ಹೇಗೆ ಆ ಮಾತನ್ನು ನಾನು ಹೇಳಬಲ್ಲೆ ಅಂತ ಹೇಳಿದರೆ, ನೋಡ್ರಿ, ಅವನು ಈ ನಾಹಾಷನ್ ಅಂದರೆ ಸರ್ಪ ಎಂಬಂಥ ಹೆಸರುಳ್ಳಂಥ, ಹಾವು ಎಂಬಂಥ ಹೆಸರಿರುವಂಥ ವ್ಯಕ್ತಿ ಮಾತಾಡಿಬಿಟ್ಟು ಮುತ್ತಿಗೆ ಹಾಕಿದಾಗ, ಅವನು ಮಾತನಾಡೋದಕ್ಕೆ ಮುಂಚಿತವಾಗಿ ಯಾಬೇಷಿನವರು ಅಂದರೆ ಈಗ ಒಣಗಿದವರು, ಡ್ರೈಡ್ ಪೀಪಲ್ ಏನಂತ ಹೇಳ್ತಾರೆ, ನೀನು ನಮ್ಮ ಸಂಗಡ ಒಡಂಬಡಿಕೆ ಮಾಡ್ಕೋ. ದೇವರು ಭಾಳ ಕ್ಲಿಯರಾಗಿ ಮೋಶೆ ಮುಖಾಂತರವಾಗಿ ನೀವು ಅನ್ಯರೊಡನೆ ಒಡಂಬಡಿಕೆ ಮಾಡಿಕೊಳ್ಳಬಾರದು ಅಂತ ಸ್ಪಷ್ಟವಾಗಿ ಹೇಳಿದ್ದಾನೆ. ಆದರೆ ಇವರ ಸಾಕ್ಷಿ ಅಂದರೆ ಗಿಲ್ಯಾದ್ ಸಾಕ್ಷಿಯ ಕುಪ್ಪೆ ಒಣಗಿ ಹೋಗಿಬಿಟ್ಟಿತ್ತು. ಆದ ಕಾರಣ ಅವರು ಇಂಥ ಮಾತುಗಳನ್ನು ಆಡ್ತಾರೆ, ನಮ್ಮ ಜೊತೆಗೆ ಒಡಂಬಡಿಕೆ ಮಾಡಿಕೊ. ಅಷ್ಟೇ ಅಲ್ಲ, ಮುಂದೆ ಏನು ಹೇಳ್ತಾರೆ ನೋಡ್ರಿ, 11ನೇ ಅಧ್ಯಾಯ 1ನೇ ಸಮುವೇಲ 1ನೇ ವಚನದಲ್ಲಿ, ನಾವು ನಿನ್ನ ಸೇವಕರಾಗಿರುವೆವು. ದೇವಜನರು ಅನ್ಯ ವ್ಯಕ್ತಿಗೆ, ಹಾವಿಗೆ ಸೇವಕರಾಗಿರೋದ. ಆದರೆ ಆ ರೀತಿಯಾಗಿ ಒಪ್ಪಿಸಿಕೊಡ್ತಾ ಇದ್ದಾರೆ, ಆ ರೀತಿಯಾಗಿ ಒಪ್ಪಿಕೊಳ್ತಾ ಇದ್ದಾರೆ, ಆ ರೀತಿಯಾಗಿ ತಾವಾಗಿ ಇನಿಷಿಯೇಟಿವ್ ತಗೊಳ್ತಾ ಇದ್ದಾರೆ. ದೇವಜನರಾಗಿದ್ದಂಥವರು ಈಗ ಅಂಥ ಅಪನಂಬಿಕೆಯ ಮಾತುಗಳನ್ನು, ನಿರಾಶೆಯ ಮಾತುಗಳನ್ನು ಅವರು ಆಡುವವರಾಗಿದ್ದಾರೆ. ಆದರೆ ಅವನು ಭಾಳ ಚುರುಕಾದಂಥ, ಕುಯುಕ್ತಿಯಾದಂಥ, ಶ್ರೂಡಾಗಿದ್ದಂಥ ಒಬ್ಬ ನಾಯಕನು, ಒಬ್ಬ ಮನುಷ್ಯ. ಈ ನಾಹಾಷ್ ಹಾವು ಯಾವ ರೀತಿಯಾಗಿ ಸರ್ಪದಂತೆ ಜಾಣರಾಗಿರ್ಬೇಕಂತ ಹೇಳಲಾಗಿದೆ ಅಲ್ಲ, ಆ ರೀತಿಯಾಗಿ ಅವನು ಸರ್ಪದಂತೆ ಜಾಣ ಇವನು, ಈ ನಾಹಾಷನು. ಯಾಕಂದರೆ ಹೆಸರೇ ಅವನಿಗೆ ಸರ್ಪ. ಅವನೇನು ಹೇಳ್ತಾನೆ, ಎಲ್ಲ ಇಸ್ರಾಯೇಲರನ್ನು ಅವಮಾನಪಡಿಸುವುದಕ್ಕಾಗಿ, ಅಂದರೆ ಎಲ್ಲ ಇಸ್ರಾಯೇಲ್ 30-40 ಲಕ್ಷ ಜನರು ಎಷ್ಟಿದ್ರೋ ಗೊತ್ತಿಲ್ಲ, ಸುಮಾರು ಅಷ್ಟೊಂದು ಲಕ್ಷಾಂತರ ಜನರನ್ನು ಅವಮಾನಪಡಿಸುವುದಕ್ಕಾಗಿ ನಾನು ಮೊದಲು ನಿಮ್ಮಲ್ಲಿ ಒಬ್ಬೊಬ್ಬರ ಬಲಗಣ್ಣನ್ನು ಕಿತ್ತು ಹಾಕುತ್ತೇನೆ. ಇವನು ಭಾಳ ಕುಯುಕ್ತಿ, ಒರಟು, ರೂಡ್ ಆಗಿದ್ದ. ಅವರು ಭಾಳ ಅಡ್ಜಸ್ಟ್ ಮಾಡೋಣ, ಒಪ್ಪಂದ ಮಾಡ್ಕೊಳ್ಳೋಣ, ಸಮಾಧಾನವಾಗಿಬಿಡೋಣ ಅಂತ ಹೇಳ್ಬಿಟ್ಟು ಅವರು ನಮ್ಮ ಜೊತೆಯಲ್ಲಿ ಒಡಂಬಡಿಕೆಯನ್ನು ಮಾಡಿಕೊಡ್ರಿ, ನಾವು ನಿಮಗೆ ಸೇವಕರಾಗಿರ್ತೀವಿ ಅಂತ ಹೇಳಿದಾಗ, ಇಲ್ಲ ಹಾಗಾದರೆ ನಿಮ್ಮ ಬಲಗಣ್ಣು, ಒಂದು ಕಣ್ಣು ಕಿತ್ತು ಹಾಕ್ತೇನೆ, ಪ್ರತಿಯೊಬ್ಬೊಬ್ಬರ ಬಲಗಣ್ಣು ಕಿತ್ತು ಹಾಕ್ತೇನೆ. ಪರಿಸ್ಥಿತಿ ನೋಡ್ರಿ, ಎಂಥ ಪರಿಸ್ಥಿತಿ. ದೇವಜನರು
ಎಂಥ ಒಂದು ಬಿಕ್ಕಟ್ಟಿನಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. ಬರಿದು ಅಥವಾ ಒಣಗಿದ ಊರಿನವರು. ಒಣಗಿದ ಅಂತ ಹೇಳಿದರೆ ಯಾಬೇಷಿನವರು. ಯಾಬೇಷ್ ಅಂದರೆ ಒಣಗಿದ. ಆ ರೀತಿಯಾಗಿ ಇದಕ್ಕೆ ನೀವು ಒಪ್ಪೋದಾದರೆ, ಒಪ್ಪುವಿರಾದರೆ ನಿಮ್ಮ ಸಂಗಡ ಒಡಂಬಡಿಕೆ ಮಾಡಿಕೊಳ್ತೇನೆ. ನೀವು ಹೇಳ್ದಂಗೆ ನಾನು ಒಡಂಬಡಿಕೆ ಮಾಡಿಕೊಳ್ತೇನೆ, ಆದರೆ ಒಂದು ಕಣ್ಣು ಔಟ್, ತೆಗೆದು ಹಾಕಬೇಕು, ಕಿತ್ತು ಹಾಕಬೇಕು ಅನ್ನೋದಾಗಿ ಹೇಳ್ತಾನೆ ರೀ. ಯಾಬೇಷಿನವರಿಗೆ ಈ ಅಮ್ಮೋನಿಯನು, ಅವನ ಹೆಸರು ನಾಹಾಷ್, ಹಾವು. ಆದರೆ ಈ ಯಾಬೇಷಿನ ಹಿರಿಯರು ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ. ಏನದು ಒಳ್ಳೆ ಮಾತು? 3ನೇ ವಚನದಲ್ಲಿ 7 ದಿವಸಗಳವರೆಗೆ ತಡೆ, ಅಷ್ಟರೊಳಗೆ ನಾವು ಇಸ್ರಾಯೇಲರ ಎಲ್ಲ ಪ್ರಾಂತ್ಯಗಳಿಗೆ ದೂತರನ್ನು ಕಳಿಸ್ತೇವೆ. ಈಗ ಎಲ್ಲ ಇಸ್ರಾಯೇಲರ ಬಗ್ಗೆ ಇವನು ಮಾತಾಡಿದ ನಾಹಾಷನು. ಈಗ ಯಾಬೇಷಿನ ಹಿರಿಯರು ಇವರು ಮಾತಾಡ್ತಾರೆ. ಹಾಗಾದರೆ ಸರಿ, ಒಂದು 7 ದಿವಸ ಟೈಮ್ ಕೊಡ್ರಿ ಅಂದರೆ 7 ದಿವಸದಲ್ಲಿ ಎಲ್ಲ ಕಡೆಗಳಲ್ಲಿ ಅವ್ರು ಹೋಗಿ ಒಂದೊಂದು ಗೋತ್ರದ ಕಡೆಗೆ ಹೋಗಿಬಿಟ್ಟು ಅವ್ರ ಬಗ್ಗೆ ವಿಚಾರಿಸ್ಕೊಂಡು ಬಂದು ಆನಂತರ ಬಲಗಣ್ಣು ಕಿತ್ತು ಹಾಕಲಿಕ್ಕೆ ಒಪ್ಪಿಸ್ಕೊಡೋಣ ಅಂತ ಹೇಳ್ಬಿಟ್ಟು 7 ಡೇಸ್ ಟೈಮ್ ಕೊಡ್ರಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇನ್ನೊಂದು ಮಾತು ಕೂಡ ಹೇಳ್ತಾರೆ. ನಮ್ಮನ್ನು ಯಾರೂ ರಕ್ಷಿಸದಿದ್ದರೆ ನಾವು ನಿನ್ನ ಬಳಿಗೆ ಹೊರಟು ಬರುವೆವು. ಎಲ್ಲ ಕಡೆ ದೂತರನ್ನು ಹೇಳಿ ಕಳಿಸ್ತೀವಿ, ಯಾರು ನಮಗೆ ರಕ್ಷಣೆ ಮಾಡಲಿಕ್ಕೆ ರಕ್ಷಿಸದಿದ್ದರೆ ನಾವು ನಿಮಗೆ ಶರಣಾಗ್ತೇವೆ ಅಥವಾ ನಿಮ್ಮ ಹತ್ರ ಬರ್ತೇವೆ ಅಂತ ಹೇಳ್ತಾರೆ. ದೂತರು ಸೌಲನು ವಾಸವಾಗಿದ್ದ ಗಿಬಿಯಕ್ಕೆ ಬಂದು ಅಲ್ಲಿನವರಿಗೆ ಈ ವರ್ತಮಾನವನ್ನು ಹೇಳಿದಾಗ ಅವರೆಲ್ಲರೂ ಹತ್ಕೊಂಡು ಕೂತ್ಬಿಟ್ಟಾರೆ. ಯಾಕಂದರೆ ಒಂದೊಂದು ಕಡೆ ದೂತರು ಹೋಗಿ ಹೇಳಬೇಕು, ಇಲ್ಲಿ ಕೂಡ ಬಂದು ಹೇಳ್ತಿದ್ದಾರೆ. ಆಗ ಸೌಲನು ಇರಲಿಲ್ಲ. ಎಲ್ಲಿ ಹೋಗಿದ್ದ ನೋಡೋಣ ಬನ್ನಿರಿ. 1ನೇ ಸಮುವೇಲ 11ನೇ ಅಧ್ಯಾಯದ 5ನೇ ವಚನದಲ್ಲಿ ಸೌಲನು ಹೊಲದಿಂದ ದನಗಳನ್ನು ಹೊಡೆದುಕೊಂಡು ಬಂದನು. ಆಗ್ತಾನೆ ಎಂಟರ್ ಆಗ್ತಾ ಇದ್ದಾನೆ. ಹೇಳಿದಾಗ ಏನು ಕಾರಣ ಇಷ್ಟೊಂದು ಜನ ಸಡನ್ನಾಗಿ ಎಲ್ಲರೂ ಅಳ್ತಾ ಇದ್ದೀರ ಅಂತ ಹೇಳಿದಾಗ ಅವನಿಗೆ ಯಾಬೇಷಿನವರ ವರ್ತಮಾನವನ್ನು ತಿಳಿಸಿದಾಗ ಏನಾಯಿತು ಗೊತ್ತಾ? ಆಗ ಯೆಹೋವನ ಆತ್ಮವು ಅವನ ಮೇಲೆ ಬಂದಿತು, ಸೌಲನ ಮೇಲೆ ಬಂತು. ಕಡೆಗೆ ಸೌಲನು ಕೂಡ ಏನು ಮಾಡ್ತಾನೆ, ಅದೇ ರೀತಿಯಾಗಿ ಆಯಿತು ಎಂಬುದಾಗಿ ಯೆಹೋವನ ಭಯಪ್ರೇರಿತರಾಗಿ ಜನರೆಲ್ಲರೂ ಏಕ ಮನಸ್ಸಿಂದ ಕೂಡಿ ಬಂದರು. ಯಾಕಂದರೆ ಅವನು ಯಾರ್ಯಾರು ಕೂಡಿ ಬರೋದಿಲ್ವೋ ಅವರಿಗೆ ವಾರ್ನಿಂಗ್ ಎಂಬುದಾಗಿ ವಾರ್ನಿಂಗ್ ಕೊಟ್ಟು ಕಳಿಸಿರ್ತಾನೆ. ಆದ ಕಾರಣ ಎಲ್ಲರೂ ಬೆಜೇಕಿನಲ್ಲಿ ಕ್ರಮಪಡಿಸಿ ಲೆಕ್ಕಿಸಿದಾಗ ಇಸ್ರಾಯೇಲ್ರು ಎಷ್ಟು ಜನ ಇದ್ರಂದರೆ 3,00,000 ಜನ ಇಸ್ರಾಯೇಲ್ರಿದ್ದರು. ಮತ್ತು ಯಹೂದದವರು ಎಷ್ಟು ಜನ ಇದ್ರಂದರೆ 30,000 ಜನ. 3,00,000 ಮತ್ತು 30,000. 3,00,000 ಇಸ್ರಾಯೇಲ್ರು, 30,000 ಯಹೂದ್ಯರು. ಈ ರೀತಿಯಾಗಿ ಸೇರಿ ಯಾಬೇಷಿನವರಿಗೆ ಈಗ ನ್ಯೂಸ್ ಹೇಳ್ತಾರೆ. ಯಾಕಂದರೆ 7 ಡೇಸ್ ಟೈಮ್ ತೊಗೊಂಡಿದ್ರಲ್ಲ, 7 ದಿವಸ ಅಂತ ಹೇಳ್ಬಿಟ್ಟು, ಈ ರೀತಿಯಾಗಿ ನಾವು ಯುದ್ಧಕ್ಕೆ ಬಂದಿದ್ದೇವೆ, ನಿಮ್ಮನ್ನು ಕಾಪಾಡಲಿಕ್ಕೆ. ಯಾಬೇಷಿನವ್ರು ಯಾರು ಕಾಪಾಡಲಿಲ್ಲ ಅಂದರೆ ನಿನ್ನ ಕಡೆ ಬರ್ತೇವೆ, ಶರಣಾಗ್ತೀವಿ ಅಂತ ಹೇಳಿದ್ನಲ್ಲ. ಈಗ ಎಲ್ಲರೂ ಬರ್ತಿದ್ದಾರೆ ಅಂತ ಹೇಳಿದಾಗ ಯಾಬೇಷಿನವರು ಬಹಳವಾಗಿ ಸಂತೋಷಪಟ್ಟು ಅಮ್ಮೋನಿಯರಿಗೆ ಹೇಳ್ತಾರೆ, ಆಯಿತು ನಾಳೆ ನಿಮ್ಮ ಬಳಿಗೆ ನಾವು ಬರ್ತೀವಿ ಎಂಬುದಾಗಿ ಹೇಳ್ತಾರೆ. ಯಾಕಂದ್ರೆ ಟೈಮ್ ಆಯ್ತಲ್ವ. ಆಗ ಸೌಲನು ಬೆಳಗಿನ ಜಾಮದಲ್ಲಿ ಜನರನ್ನು 3 ಭಾಗವಾಗಿ ಕಳಿಸಿ ಅಮ್ಮೋನಿಯರ ಪಾಳ್ಯಕ್ಕೆ ನುಗ್ಗಿ ಅವರ ಎಲ್ಲರ ಮೇಲೆ ಜಯವನ್ನು ಸಾಧಿಸ್ತಾನೆ. ನಾಹಾಷ್ ಎಂಬಂತಹ ಸರ್ಪದ ಅಡ್ರೆಸ್ಸು ಇಲ್ಲದೆ ಹೋಯಿತು. ಯಾಕಂತೇಳಿದರೆ ಅಷ್ಟೊಂದು ಅವನಾಗಿಯೇ ಕೊಚ್ಚಿಕೊಂಡು ಬಂದ. ಆದರೆ ದೇವರು ಅವರ ಮೇಲೆ ಸೌಲನ ಮುಖಾಂತರವಾಗಿ ಜಯವನ್ನು ಕೊಟ್ಟರು. ತರುವಾಯ ಜನರು ಸಮುವೇಲನಿಗೆ, ಸೌಲನು ನಮಗೆ ಅರಸನಾಗಬಾರ್ದಂತ ಯಾರು ಹೇಳಿದ್ರಲ್ವ, ಅವರೆಲ್ಲ ಎಲ್ಲಿ ಕಾಕಪೋಕರು ಅಂತ ಹೇಳಿದಾಗ ಅವ್ರನ್ನ ಕೊಂದಾಕಬೇಕು ಹಾಗೀಗೆಲ್ಲ ಹೇಳಿದಾಗ ಸೌಲನು ಹೇಳ್ತಾನೆ, ಬೇಡ, ದೇವ್ರು ಜಯ ಕೊಟ್ಟಂಥ ಈ ಸಂದರ್ಭದಲ್ಲಿ ಯಾಕೆ ಅಂಥದ್ದೆಲ್ಲ ಮಾಡಬೇಕು ಎಂಬುದಾಗಿ, ಯಾರನ್ನು ಏನು ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಸಮುವೇಲನ ಜನರಿಗೆ ಗಿಲ್ಗಾಲ್ ಅಂತ ಹೇಳಿದ್ರೆ ಚಕ್ರ ಎಂಬಂಥ ಸ್ಥಳಕ್ಕೆ ಹೋಗಿಬಿಟ್ಟು
ಸೌಲನ ಅರಸತನವನ್ನು ದೃಢಪಡಿಸ್ತಾನೆ ರೀ, ಎಸ್ಟಾಬ್ಲಿಷ್ ಮಾಡ್ತಾನೆ. ಮಾಡಿದ್ದಷ್ಟೇ ಅಲ್ಲದೆ ಯೆಹೋವನ ಸನ್ನಿಧಿಯಲ್ಲಿ ದೇವರು ಜಯ ಕೊಟ್ಟ ದೇವರಿಗೆ ಅವರು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿ ದೇವರಿಗೆ ಸೌಲನೊಡನೆ ಬಹಳವಾಗಿ ಜನರು ಆನಂದಿಸಿದರು. ಆ ರೀತಿಯಾಗಿ ಮುಕ್ತಾಯವಾಗ್ತದೆ 11ನೇ ಅಧ್ಯಾಯ. ಇದರಿಂದ ನಾವು ಕಲಿಯುವಂಥ ಒಂದು ಪಾಠ ಏನಂತ ಹೇಳಿದರೆ, ದೇವರು ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಅಭಿಷೇಕಿಸಿದ್ದಾಗ ಜನರು ಕಾಕಪೋಕರು ಬೇಡ ಅಂತ ಹೇಳಿದರೂ ಕೂಡ, ಕಾಣಿಕೆ ಕೊಡದಿದ್ದರೂ ಕೂಡ, ಸ್ವೀಕಾರ ಮಾಡಿದರೂ ಕೂಡ ದೇವರು ಅವನ ಮೂಲಕವಾಗಿ ಜಯವನ್ನು ಕೊಟ್ಟು ತನ್ನ ಒಂದು ಬೆಂಬಲವನ್ನು, ಇಷ್ಟವಿಲ್ಲದಿದ್ದರೂ ದೇವರಿಗೆ 100% ಇಷ್ಟವಿಲ್ಲದಿದ್ದರೂ ಕೂಡ ಆಯಿತು ನಿಮ್ಮ ಇಷ್ಟ ಪ್ರಕಾರವಾಗಿ ನೀವು ಹೋಗ್ತಿರಲ್ಲ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಬೆಂಬಲಿಸ್ತಾನೆ, ಸಹಕರಿಸ್ತಾನೆ. 1ನೇ ಸಮುವೇಲ 11ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 11. Then Nahash the Ammonite came up and encamped against Jabesh Gilead, and all the men of Jabesh said unto Nahash, Make a covenant with us, and we will serve thee. And Nahash the Ammonite answered them, On this condition will I make a covenant with you, that I may thrust out all your right eyes, and lay it for a reproach upon all Israel. And the elders of Jabesh said unto him, Give us 7 days' respite, that we may send messengers unto all the coasts of Israel, and then, if there be no man to save us, we will come out to thee. Then came the messengers to Gibeah of Saul, and told the tidings in the ears of the people, and all the people lifted up their voices and wept. And behold, Saul came after the herd out of the field, and Saul said, What aileth the people, that they weep? And they told him the tidings of the men of Jabesh. And the Spirit of God came upon Saul when he heard those tidings, and his anger was kindled greatly. And he took a yoke of oxen, and hewed them in pieces, and sent them throughout all the coasts of Israel by the hands of messengers, saying, Whosoever cometh not forth after Saul and after Samuel, so shall it be done unto his oxen. And the fear of the Lord fell on the people, and they came out with one consent. And when he numbered them in Bezek, the children of Israel were 300,000, and the men of Judah 30,000. And they said unto the messengers that came, Thus shall ye say unto the men of Jabesh Gilead, Tomorrow, by that time the sun be hot, ye shall have help. And the messengers came and shewed it to the men of Jabesh, and they were glad. Therefore the men of Jabesh said, Tomorrow we will come out unto you, and ye shall do with us all that seemeth good unto you. And it was so on the morrow that Saul put the people in 3 companies, and they came into the midst of the host in the morning watch, and slew the Ammonites until the heat of the day. And it came to pass that they which remained were scattered, so that 2 of them were not left together. And the people said unto Samuel, Who is he that said, Shall Saul reign over us? Bring the men, that we may put them to death. And Saul said, There shall not a man be put to death this day, for today the Lord hath wrought salvation in Israel. Then said Samuel to the people, Come, and let us go to Gilgal, and renew the kingdom there. And all the people went to Gilgal, and there they made Saul king before the Lord in Gilgal. And there they sacrificed sacrifices of peace offerings before the Lord. And there Saul and all the men of Israel rejoiced greatly.